ಲಕ್ಷ್ಮಿ ಪೌರಾಯುಕ್ತೆಗೆ ಆವಾಜ್ ಹಾಕಿದ ಪ್ರಕರಣದಲ್ಲಿ ಈಗ ರಾಜೀವ್ ಗೌಡನನ್ನ ಬಂಧನ ಮಾಡಿದ್ದಾರೆ. ಮಂಗಳೂರಿನಿಂದ ಕಣ್ಣೂರಿಗೆ ಪರಾರಿಯಾಗ್ತಿದ್ದ ರಾಜೀವ್ ಗೌಡನನ್ನ ಪೊಲೀಸರು ಈಗ ಬಂಧನ ಮಾಡಿ ಈಗ ಆತನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಬೆಂಗಳೂರಿನಿಂದ ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದಾಗಿದೆ. ಅವರು ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಈಗ ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಪೊಲೀಸ್ ಠಾಣೆ ಕರ್ಕೊಂಡು ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಅದಾದ ನಂತರ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ನ್ಯಾಯಾಧೀಶರ ಮುಂದೆ ಕೋರ್ಟ್ಗೆ ಇವತ್ತೇ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಪೊಲೀಸರು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡ ಅವರನ್ನ ಕರ್ಕೊಂಡು ಬರ್ತಾರೆ. ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಅನ್ನುವ ಮಾಹಿತಿ ಇದೆ. ಶಿಡ್ಲಘಟ್ಟಕ್ಕೆ ಚಿಕ್ಕಬಳ್ಳಾಪುರದಿಂದ ಸುಮಾರು ಒಂದು 15 ಕಿಲೋಮೀಟರ್ ಆಗುತ್ತೆ. ಅಜ್ಞಾತ ಸ್ಥಳದಲ್ಲಿ ರಾಜೀವ್ ಗೌಡನನ್ನ ಪೊಲೀಸರು ಇಟ್ಟಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಈಗ ತನಿಖಾ ತಂಡ ಇಲ್ಲಿ ಕರೆದುಕೊಂಡು ಬರ್ತಾರೆ. ಮೊದಲು ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡಗೆ ಮೆಡಿಕಲ್ ಚೆಕಪ್ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರು ಪಡಿಸುತ್ತಾರೆ. ರಾಜೀವ್ ಗೌಡ ಸುಮಾರು 13 ದಿನಗಳಿಂದ ಪೊಲೀಸರ ಜೊತೆಯಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದ. ಆತ ಮಂಗಳೂರಿಗೆ ಹೋಗಿ 7 ದಿನಗಳ ಕಾಲ ಯಾವುದೋ ಒಂದು ಫಾರ್ಮ್ ಹೌಸ್ ನಲ್ಲಿ ಕುಳಿತುಕೊಂಡಿದ್ದ. ಅದಾದ ನಂತರ ಆತನ ಚಲನವಲನದ ಮೇಲೆ ಕಣ್ಣಿಟ್ಟಂತ ಪೊಲೀಸರು ಸಂಪೂರ್ಣ ಆತನ ಬೆನ್ನು ಬಿದ್ದಾಗ ಆತನಿಗೆ ಸಹಕಾರವನ್ನ ಕೊಡ್ತಾ ಇದ್ದಂತ ಮೈಕಲ್ ಅನ್ನೋನನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಆ ಮೈಕಲ್ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಈಗ ರಾಜೀವ್ ಗೌಡನನ್ನ ಬಂಧನ ಮಾಡಿದ್ದಾರೆ. ಈ ಮೈಕಲ್ ಪಾತ್ರ ಏನು ಅಂತ ಕೇಳಿದ್ರೆ, ಈ ರಾಜೀವ್ ಗೌಡಗೆ ಬೇಕಾದಂತ ಹಣಕಾಸಿನ ಸಹಕಾರ ಮತ್ತೆ ಓಡಾಡೋದಕ್ಕೆ ಬೇಕಾದಂತ ಎಲ್ಲಾ ಸಹಕಾರವನ್ನು ಮಾಡ್ತಾ ಇದ್ದ. ಮತ್ತೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಸಹಕಾರವನ್ನ ಮೈಕಲ್ ಅನ್ನೋನ್ ಕೊಟ್ಟಿದ್ದ. ಮೈಕಲ್ ರಾಜೀವ್ ಗೌಡಗೆ ಕಾರಿನ ವ್ಯವಸ್ಥೆ ಕೂಡ ಮಾಡಿದ್ದಂತೆ. ಪೊಲೀಸರು ಯಾವಾಗ ಈ ರಾಜೀವ್ ಗೌಡ ಮಂಗಳೂರಿನಿಂದ ಆತ ಕೇರಳಕ್ಕೆ ಹೋಗಿ ಕೇರಳದ ಮೂಲಕ ಆತ ಗೋವಾಕ್ಕೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಪೊಲೀಸರಿಗೆ ಖಚಿತ ಮಾಹಿತಿ ಆಧಾರದ ಮೇಲೆ ಅವರು ಮಂಗಳೂರಿಗೆ ಹೋಗ್ತಾರೆ. ಆಗ ಆತ ರೈಲ್ವೆ ಸ್ಟೇಷನ್ ಅಲ್ಲಿ ತಮ್ಮ ಕಾರನ್ನು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಪೊಲೀಸರು ಸಿಸಿಟಿವಿ ಫುಟೇಜ್ಗಳ ಆಧಾರದ ಮೇಲೆ ಆತನ ಬಲೆ ಬೀಸ್ತಾರೆ. ಆತನ ಬೆನ್ನು ಹಿಂದೆ ಬಿದ್ದಾಗ ಪೊಲೀಸರಿಗೆ ಅರ್ಥ ಆಗುತ್ತೆ ಈತನ ಮೂವ್ಮೆಂಟ್ ಮತ್ತೆ ಈತನ ಚಲನವಲನ ಎಲ್ಲವೂ ಕೂಡ. ಆನಂತರ ಪೊಲೀಸರು ಈಗ ಆತನನ್ನ ಬಂಧನ ಮಾಡಿದ್ದಾರೆ. ಕಣ್ಣೂರಿನಲ್ಲಿ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಈಗ ಶಿಡ್ಲಘಟ್ಟಕ್ಕೆ ಕರೆದುಕೊಂಡು ಬರುತ್ತಿದ್ದಾರೆ. ಲಕ್ಷ್ಮಿ ಪೌರಾಯುಕ್ತೆಗೆ ಆವಾಜ್ ಹಾಕಿದ ಪ್ರಕರಣದಲ್ಲಿ ಈಗ ರಾಜೀವ್ ಗೌಡನನ್ನ ಬಂಧನ ಮಾಡಿದ್ದಾರೆ. ಮಂಗಳೂರಿನಿಂದ ಕಣ್ಣೂರಿಗೆ ಪರಾರಿಯಾಗ್ತಿದ್ದ ರಾಜೀವ್ ಗೌಡನನ್ನ ಪೊಲೀಸರು ಈಗ ಬಂಧನ ಮಾಡಿ ಈಗ ಆತನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಬೆಂಗಳೂರಿನಿಂದ ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದಾಗಿದೆ. ಅವರು ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಈಗ ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಪೊಲೀಸ್ ಠಾಣೆ ಕರ್ಕೊಂಡು ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಅದಾದ ನಂತರ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ನ್ಯಾಯಾಧೀಶರ ಮುಂದೆ ಕೋರ್ಟ್ಗೆ ಇವತ್ತೇ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಪೊಲೀಸರು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡ ಅವರನ್ನ ಕರ್ಕೊಂಡು ಬರ್ತಾರೆ. ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಅನ್ನುವ ಮಾಹಿತಿ ಇದೆ. ಶಿಡ್ಲಘಟ್ಟಕ್ಕೆ ಚಿಕ್ಕಬಳ್ಳಾಪುರದಿಂದ ಸುಮಾರು ಒಂದು 15 ಕಿಲೋಮೀಟರ್ ಆಗುತ್ತೆ. ಅಜ್ಞಾತ ಸ್ಥಳದಲ್ಲಿ ರಾಜೀವ್ ಗೌಡನನ್ನ ಪೊಲೀಸರು ಇಟ್ಟಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಈಗ ತನಿಖಾ ತಂಡ ಇಲ್ಲಿ ಕರೆದುಕೊಂಡು ಬರ್ತಾರೆ. ಮೊದಲು ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡಗೆ ಮೆಡಿಕಲ್ ಚೆಕಪ್ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರು ಪಡಿಸುತ್ತಾರೆ. ರಾಜೀವ್ ಗೌಡ ಸುಮಾರು 13 ದಿನಗಳಿಂದ ಪೊಲೀಸರ ಜೊತೆಯಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದ. ಆತ ಮಂಗಳೂರಿಗೆ ಹೋಗಿ 7 ದಿನಗಳ ಕಾಲ ಯಾವುದೋ ಒಂದು ಫಾರ್ಮ್ ಹೌಸ್ ನಲ್ಲಿ ಕುಳಿತುಕೊಂಡಿದ್ದ. ಅದಾದ ನಂತರ ಆತನ ಚಲನವಲನದ ಮೇಲೆ ಕಣ್ಣಿಟ್ಟಂತ ಪೊಲೀಸರು ಸಂಪೂರ್ಣ ಆತನ ಬೆನ್ನು ಬಿದ್ದಾಗ ಆತನಿಗೆ ಸಹಕಾರವನ್ನ ಕೊಡ್ತಾ ಇದ್ದಂತ ಮೈಕಲ್ ಅನ್ನೋನನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಆ ಮೈಕಲ್ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಈಗ ರಾಜೀವ್ ಗೌಡನನ್ನ ಬಂಧನ ಮಾಡಿದ್ದಾರೆ. ಈ ಮೈಕಲ್ ಪಾತ್ರ ಏನು ಅಂತ ಕೇಳಿದ್ರೆ, ಈ ರಾಜೀವ್ ಗೌಡಗೆ ಬೇಕಾದಂತ ಹಣಕಾಸಿನ ಸಹಕಾರ ಮತ್ತೆ ಓಡಾಡೋದಕ್ಕೆ ಬೇಕಾದಂತ ಎಲ್ಲಾ ಸಹಕಾರವನ್ನು ಮಾಡ್ತಾ ಇದ್ದ. ಮತ್ತೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಸಹಕಾರವನ್ನ ಮೈಕಲ್ ಅನ್ನೋನ್ ಕೊಟ್ಟಿದ್ದ. ಮೈಕಲ್ ರಾಜೀವ್ ಗೌಡಗೆ ಕಾರಿನ ವ್ಯವಸ್ಥೆ ಕೂಡ ಮಾಡಿದ್ದಂತೆ. ಪೊಲೀಸರು ಯಾವಾಗ ಈ ರಾಜೀವ್ ಗೌಡ ಮಂಗಳೂರಿನಿಂದ ಆತ ಕೇರಳಕ್ಕೆ ಹೋಗಿ ಕೇರಳದ ಮೂಲಕ ಆತ
ಗೋವಾಕ್ಕೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಪೊಲೀಸರಿಗೆ ಖಚಿತ ಮಾಹಿತಿ ಆಧಾರದ ಮೇಲೆ ಅವರು ಮಂಗಳೂರಿಗೆ ಹೋಗ್ತಾರೆ. ಆಗ ಆತ ರೈಲ್ವೆ ಸ್ಟೇಷನ್ ಅಲ್ಲಿ ತಮ್ಮ ಕಾರನ್ನು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಪೊಲೀಸರು ಸಿಸಿಟಿವಿ ಫುಟೇಜ್ಗಳ ಆಧಾರದ ಮೇಲೆ ಆತನ ಬಲೆ ಬೀಸ್ತಾರೆ. ಆತನ ಬೆನ್ನ ಹಿಂದೆ ಬಿದ್ದಾಗ ಪೊಲೀಸರಿಗೆ ಅರ್ಥ ಆಗುತ್ತೆ ಈತನ ಮೂವ್ಮೆಂಟ್ ಮತ್ತೆ ಈತನ ಚಲನವಲನ ಎಲ್ಲವೂ ಕೂಡ. ಆನಂತರ ಪೊಲೀಸರು ಈಗ ಆತನನ್ನ ಬಂಧನ ಮಾಡಿದ್ದಾರೆ. ಕಣ್ಣೂರಿನಲ್ಲಿ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಈಗ ಶಿಡ್ಲಘಟ್ಟಕ್ಕೆ ಕರೆದುಕೊಂಡು ಬರುತ್ತಿದ್ದಾರೆ. ಲಕ್ಷ್ಮಿ ಪೌರಾಯುಕ್ತೆಗೆ ಆವಾಜ್ ಹಾಕಿದ ಪ್ರಕರಣದಲ್ಲಿ ಈಗ ರಾಜೀವ್ ಗೌಡನನ್ನ ಬಂಧನ ಮಾಡಿದ್ದಾರೆ. ಮಂಗಳೂರಿನಿಂದ ಕಣ್ಣೂರಿಗೆ ಪರಾರಿಯಾಗ್ತಿದ್ದ ರಾಜೀವ್ ಗೌಡನನ್ನ ಪೊಲೀಸರು ಈಗ ಬಂಧನ ಮಾಡಿ ಈಗ ಆತನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಬೆಂಗಳೂರಿನಿಂದ ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದಾಗಿದೆ. ಅವರು ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಈಗ ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಪೊಲೀಸ್ ಠಾಣೆ ಕರ್ಕೊಂಡು ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಅದಾದ ನಂತರ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ನ್ಯಾಯಾಧೀಶರ ಮುಂದೆ ಕೋರ್ಟ್ಗೆ ಇವತ್ತೇ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಪೊಲೀಸರು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡ ಅವರನ್ನ ಕರ್ಕೊಂಡು ಬರ್ತಾರೆ. ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಅನ್ನುವ ಮಾಹಿತಿ ಇದೆ. ಶಿಡ್ಲಘಟ್ಟಕ್ಕೆ ಚಿಕ್ಕಬಳ್ಳಾಪುರದಿಂದ ಸುಮಾರು ಒಂದು 15 ಕಿಲೋಮೀಟರ್ ಆಗುತ್ತೆ. ಅಜ್ಞಾತ ಸ್ಥಳದಲ್ಲಿ ರಾಜೀವ್ ಗೌಡನನ್ನ ಪೊಲೀಸರು ಇಟ್ಟಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಈಗ ತನಿಖಾ ತಂಡ ಇಲ್ಲಿ ಕರೆದುಕೊಂಡು ಬರ್ತಾರೆ. ಮೊದಲು ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡಗೆ ಮೆಡಿಕಲ್ ಚೆಕಪ್ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರು ಪಡಿಸುತ್ತಾರೆ. ರಾಜೀವ್ ಗೌಡ ಸುಮಾರು 13 ದಿನಗಳಿಂದ ಪೊಲೀಸರ ಜೊತೆಯಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದ. ಆತ ಮಂಗಳೂರಿಗೆ ಹೋಗಿ 7 ದಿನಗಳ ಕಾಲ ಯಾವುದೋ ಒಂದು ಫಾರ್ಮ್ ಹೌಸ್ ನಲ್ಲಿ ಕುಳಿತುಕೊಂಡಿದ್ದ. ಅದಾದ ನಂತರ ಆತನ ಚಲನವಲನದ ಮೇಲೆ ಕಣ್ಣಿಟ್ಟಂತ ಪೊಲೀಸರು ಸಂಪೂರ್ಣ ಆತನ ಬೆನ್ನು ಬಿದ್ದಾಗ ಆತನಿಗೆ ಸಹಕಾರವನ್ನ ಕೊಡ್ತಾ ಇದ್ದಂತ ಮೈಕಲ್ ಅನ್ನೋನನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಆ ಮೈಕಲ್ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಈಗ ರಾಜೀವ್ ಗೌಡನನ್ನ ಬಂಧನ ಮಾಡಿದ್ದಾರೆ. ಈ ಮೈಕಲ್ ಪಾತ್ರ ಏನು ಅಂತ ಕೇಳಿದ್ರೆ, ಈ ರಾಜೀವ್ ಗೌಡಗೆ ಬೇಕಾದಂತ ಹಣಕಾಸಿನ ಸಹಕಾರ ಮತ್ತೆ ಓಡಾಡೋದಕ್ಕೆ ಬೇಕಾದಂತ ಎಲ್ಲಾ ಸಹಕಾರವನ್ನು ಮಾಡ್ತಾ ಇದ್ದ. ಮತ್ತೆ ಎಲ್ಲಿಗೆ ಹೋಗಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಸಹಕಾರವನ್ನ ಮೈಕಲ್ ಅನ್ನೋನ್ ಕೊಟ್ಟಿದ್ದ. ಮೈಕಲ್ ರಾಜೀವ್ ಗೌಡಗೆ ಕಾರಿನ ವ್ಯವಸ್ಥೆ ಕೂಡ ಮಾಡಿದ್ದಂತೆ. ಪೊಲೀಸರು ಯಾವಾಗ ಈ ರಾಜೀವ್ ಗೌಡ ಮಂಗಳೂರಿನಿಂದ ಆತ ಕೇರಳಕ್ಕೆ ಹೋಗಿ ಕೇರಳದ ಮೂಲಕ ಆತ ಗೋವಾಕ್ಕೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಪೊಲೀಸರಿಗೆ ಖಚಿತ ಮಾಹಿತಿ ಆಧಾರದ ಮೇಲೆ ಅವರು ಮಂಗಳೂರಿಗೆ ಹೋಗ್ತಾರೆ. ಆಗ ಆತ ರೈಲ್ವೆ ಸ್ಟೇಷನ್ ಅಲ್ಲಿ ತಮ್ಮ ಕಾರನ್ನು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಪೊಲೀಸರು ಸಿಸಿಟಿವಿ ಫುಟೇಜ್ಗಳ ಆಧಾರದ ಮೇಲೆ ಆತನ ಬಲೆ ಬೀಸ್ತಾರೆ. ಆತನ ಬೆನ್ನ ಹಿಂದೆ ಬಿದ್ದಾಗ ಪೊಲೀಸರಿಗೆ ಅರ್ಥ ಆಗುತ್ತೆ ಈತನ ಮೂವ್ಮೆಂಟ್ ಮತ್ತೆ ಈತನ ಚಲನವಲನ ಎಲ್ಲವೂ ಕೂಡ. ಆನಂತರ ಪೊಲೀಸರು ಈಗ ಆತನನ್ನ ಬಂಧನ ಮಾಡಿದ್ದಾರೆ. ಕಣ್ಣೂರಿನಲ್ಲಿ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಈಗ ಶಿಡ್ಲಘಟ್ಟಕ್ಕೆ ಕರೆದುಕೊಂಡು ಬರುತ್ತಿದ್ದಾರೆ.